ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದ್ರೆ ಈಗ ಒಂದು ದೊಡ್ಡ ಮಟ್ಟದ ಒಂದು ಎಕರೆ ಶಾಮನೂರು ಕುಟುಂಬದ ವಿರುದ್ಧ ಇದುವರೆಗೂ ಯಾವುದು ಇಷ್ಟು ದೊಡ್ಡ ಮಟ್ಟದ ಒಂದು ಧ್ವನಿ ಬಂದಿರಲಿಲ್ಲ ಮುಸ್ಲಿಮರಿಂದ. ಈ ಬಾರಿ ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯ ಒಂದು ದೊಡ್ಡ ಮಟ್ಟದ ಧ್ವನಿ ಬಂತು, ಟಿಕೆಟ್ ಕೊಡಲೇಬೇಕು ನಮಗೆ ಅಂತ ಅಂದ್ಬಿಟ್ಟು. ಅದು ಶಾಮನೂರು ಅವ್ರು ಇದ್ದಾಗೂ ಕೂಡ ಹೇಳಿದ್ರು, ಕಡೆಗೆ ಅದು ಕೂಡ ಆಗಲಿಲ್ಲ. ಹೀಗಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ ಈಗಲೂ ಅವ್ರ ಕೈ ಹಿಡಿಯುತ್ತೆ ಅಂತ ತಮ್ಗನ್ಸುತ್ತೆ ಸರ್? ಇಲ್ಲ, ಈ ಸರಿ ಏನು ಅವರು ಒಂದು ಕೋಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬಹಳ ಜೆನ್ಯೂನ್ ಆಗಿರೋಂಥದ್ದು. ಅದು ಕೇವಲ ತಾತ್ಕಾಲಿಕ ಅಲ್ಲ, ಅಥವಾ ಸುಮ್ಮನೆ ಆಕಸ್ಮಿಕ ಈ ಒಂದೆರಡು ಕ್ಷಣ ಇರ್ತದೆ ಆಮೇಲೆ ಹೋಗುತ್ತೆ ಅನ್ನೋದಿಲ್ಲ. ಯಾಕಂದರೆ ಅವರು ಈಗಲ್ಲ, ಸುಮಾರು ಒಂದು 20-30 ವರ್ಷದಿಂದನೂ ಈ ಕ್ಷೇತ್ರ ನಮಗೆ ಬೇಕು, ನಮಗೆ ಟಿಕೆಟ್ ಬೇಕು ಅಂತಂದು ಕೇಳ್ತಾ ಇದ್ರು. ಸೊ ಈ ಸರಿನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಕೊನೆಯ ಗಳಿಗೆ ತನಕನೂ ಅವರಿಗೆ ಆ ಆಸೆಯನ್ನು ತೋರಿಸಿದ್ರು, ಆಕಾಂಕ್ಷೆ ತೋರಿಸಿದ್ರು, ನಿಮ್ಮದೇ ಟಿಕೆಟ್ ಸಿಗುತ್ತೆ ಅಂತಂದ್ಬಿಟ್ಟು. ಯಾವಾಗ ಸಿಗಲಿಲ್ಲ, ಅದು ವಿಸ್ಫೋಟ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿದೆ. ಖಂಡಿತ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ಅವರು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಆಮೇಲೆ ಸುಮಾರು 24 ಜನ ನಾಮಿನೇಷನ್ ಹಾಕಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ನಾನು ಆ ಉದ್ದೇಶದಿಂದನೇ ಬೆಳಗ್ಗೆ, ನೀವೆಲ್ಲ ಇಂಡಿಪೆಂಡೆಂಟ್ ಹಾಕಿದ್ದೀರಿ, ಈಗ ನಿಮ್ಮ ಸುಮ್ಮನೆ ಅದು ಕ್ಷಣಿಕ ಕೋಪ ಇರಬಾರ್ದು, ಅದು ಹಾಕಿದ್ದೀರಲ್ವಾ, ಗಟ್ಟಿಯಾಗಿ ನಿಂತ್ಕೊಳ್ರಿ, ನಿಮ್ಗೆ ಎಷ್ಟಾದರೂ ಓಟ್ ಬರಲಿ ಅನ್ನೋ ರೀತಿಯಲ್ಲಿ ಒಂದು ಮಾಡಿದ್ದೆ. ಯಾಕಂತಂದರೆ ಇವಾಗ ಇದು ಯಾರಾದರೂ ಒಬ್ಬ ಅಭ್ಯರ್ಥಿ ಅವ್ರ ವಿರುದ್ಧ ಗೆಲ್ಲಬೇಕು ಅನ್ನೋದಾದರೆ ಆಯಿತಾ, ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಸ್ಟ್ರಾಂಗ್ ಆಗಿ ಅವರೊಂದು ಪ್ರತಿಪಾದನೆ ಮಾಡಬೇಕು, ಅವರು ಕೂಡ ಓಟ್ ಕೀಳಬೇಕಾಗತ್ತೆ. ಸೊ ಅವ್ರು ಓಟ್ ಕಿತ್ತಾಕ ನಮಗೆ ಇಲ್ಲಿ ಅನುಕೂಲ ಆಗ್ತದೆ ಅವ್ರ ವಿರುದ್ಧ ಗೆಲ್ಲೋದಕ್ಕೆ. ಯಾರಾದರೂ ಹೌದು, ಮುಸ್ಲಿಂ ಅಭ್ಯರ್ಥಿ ಇರ್ಬೋದು, ಈ ಕಡೆ ಇರ್ಬೋದು, ಯಾರಾದರೂ ಇರ್ಬೋದು. ಸೊ ಆ ಒಂದು ಅರ್ಥದಲ್ಲಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದ್ರೆ ಈಗ ಒಂದು ದೊಡ್ಡ ಮಟ್ಟದ ಒಂದು ಎಕರೆ ಶಾಮನೂರು ಕುಟುಂಬದ ವಿರುದ್ಧ ಇದುವರೆಗೂ ಯಾವುದು ಇಷ್ಟು ದೊಡ್ಡ ಮಟ್ಟದ ಒಂದು ಧ್ವನಿ ಬಂದಿರಲಿಲ್ಲ ಮುಸ್ಲಿಮರಿಂದ. ಈ ಬಾರಿ ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯ ಒಂದು ದೊಡ್ಡ ಮಟ್ಟದ ಧ್ವನಿ ಬಂತು, ಟಿಕೆಟ್ ಕೊಡಲೇಬೇಕು ನಮಗೆ ಅಂತ ಅಂದ್ಬಿಟ್ಟು. ಅದು ಶಾಮನೂರು ಅವ್ರು ಇದ್ದಾಗೂ ಕೂಡ ಹೇಳಿದ್ರು, ಕಡೆಗೆ ಅದು ಕೂಡ ಆಗಲಿಲ್ಲ. ಹೀಗಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ ಈಗಲೂ ಅವ್ರ ಕೈ ಹಿಡಿಯುತ್ತೆ ಅಂತ ತಮ್ಗನ್ಸುತ್ತೆ ಸರ್? ಇಲ್ಲ, ಈ ಸರಿ ಏನು ಅವರು ಒಂದು ಕೋಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬಹಳ ಜೆನ್ಯೂನ್ ಆಗಿರೋಂಥದ್ದು. ಅದು ಕೇವಲ ತಾತ್ಕಾಲಿಕ ಅಲ್ಲ, ಅಥವಾ ಸುಮ್ಮನೆ ಆಕಸ್ಮಿಕ ಈ ಒಂದೆರಡು ಕ್ಷಣ ಇರ್ತದೆ ಆಮೇಲೆ ಹೋಗುತ್ತೆ ಅನ್ನೋದಿಲ್ಲ. ಯಾಕಂದರೆ ಅವರು ಈಗಲ್ಲ, ಸುಮಾರು ಒಂದು 20-30 ವರ್ಷದಿಂದನೂ ಈ ಕ್ಷೇತ್ರ ನಮಗೆ ಬೇಕು, ನಮಗೆ ಟಿಕೆಟ್ ಬೇಕು ಅಂತಂದು ಕೇಳ್ತಾ ಇದ್ರು. ಸೊ ಈ ಸರಿನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಕೊನೆಯ ಗಳಿಗೆ ತನಕನೂ ಅವರಿಗೆ ಆ ಆಸೆಯನ್ನು ತೋರಿಸಿದ್ರು, ಆಕಾಂಕ್ಷೆ ತೋರಿಸಿದ್ರು, ನಿಮ್ಮದೇ ಟಿಕೆಟ್ ಸಿಗುತ್ತೆ ಅಂತಂದ್ಬಿಟ್ಟು. ಯಾವಾಗ ಸಿಗಲಿಲ್ಲ, ಅದು ವಿಸ್ಫೋಟ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿದೆ. ಖಂಡಿತ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ಅವರು ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಆಮೇಲೆ ಸುಮಾರು 24 ಜನ ನಾಮಿನೇಷನ್ ಹಾಕಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ನಾನು ಆ ಉದ್ದೇಶದಿಂದನೇ ಬೆಳಗ್ಗೆ, ನೀವೆಲ್ಲ ಇಂಡಿಪೆಂಡೆಂಟ್ ಹಾಕಿದ್ದೀರಿ, ಈಗ ನಿಮ್ಮ ಸುಮ್ಮನೆ ಅದು ಕ್ಷಣಿಕ ಕೋಪ ಇರಬಾರ್ದು, ಅದು ಹಾಕಿದ್ದೀರಲ್ವಾ, ಗಟ್ಟಿಯಾಗಿ ನಿಂತ್ಕೊಳ್ರಿ, ನಿಮ್ಗೆ ಎಷ್ಟಾದರೂ ಓಟ್ ಬರಲಿ ಅನ್ನೋ ರೀತಿಯಲ್ಲಿ ಒಂದು ಮಾಡಿದ್ದೆ. ಯಾಕಂತಂದರೆ ಇವಾಗ ಇದು ಯಾರಾದರೂ ಒಬ್ಬ ಅಭ್ಯರ್ಥಿ ಅವ್ರ ವಿರುದ್ಧ ಗೆಲ್ಲಬೇಕು ಅನ್ನೋದಾದರೆ ಆಯಿತಾ, ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಸ್ಟ್ರಾಂಗ್ ಆಗಿ ಅವರೊಂದು ಪ್ರತಿಪಾದನೆ ಮಾಡಬೇಕು, ಅವರು ಕೂಡ ಓಟ್ ಕೀಳಬೇಕಾಗತ್ತೆ. ಸೊ ಅವ್ರು ಓಟ್ ಕಿತ್ತಾಕ ನಮಗೆ ಇಲ್ಲಿ ಅನುಕೂಲ ಆಗ್ತದೆ ಅವ್ರ ವಿರುದ್ಧ ಗೆಲ್ಲೋದಕ್ಕೆ. ಯಾರಾದರೂ ಹೌದು, ಮುಸ್ಲಿಂ ಅಭ್ಯರ್ಥಿ ಇರ್ಬೋದು, ಈ ಕಡೆ ಇರ್ಬೋದು, ಯಾರಾದರೂ ಇರ್ಬೋದು. ಸೊ ಆ ಒಂದು ಅರ್ಥದಲ್ಲಿ ನಾನು ಕೂಡ